ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿಯ ಚಿಕ್ಕದಾಲವಾಟ ಪಂಚಾಯಿತಿ ವ್ಯಾಪ್ತಿಯ ಜನಕಲೋಟಿ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಪಂಚಾಯಿತಿ ವತಿಯಿಂದ ನೇರವಾಗಿ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ಸುಮಾರು 100ಕ್ಕೂ ಹೆಚ್ಚು ಮಂದಿಗೆ ಜನಕಲೋಟಿ ಕೆರೆಯಲ್ಲಿ ಹೂಳು ತೆಗೆಯುವ ಕಾಮಗಾರಿಗೆ ಪಂಚಾಯಿತಿಯಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೆ ಕೆಲವರ ದರ್ಪದಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಆರೋಪಿಸಿ ಕೂಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಮಿಡಿಗೇಶಿ ಪೊಲೀಸ್ ಠಾಣೆಗೆ ಜಿಪಿಎಸ್ ನೋಂದಣಿ ಮಾಡುವ ಮೇಟಿ ಹಾಗೂ ನರೇಗಾ ಕೂಲಿ ಕಾರ್ಮಿಕರು ದೂರನ್ನು ಸಹ ನೀಡಲಾಗಿದ್ದು, ಸಂಬಂಧಪಟ್ಟ ವ್ಯಕ್ತಿಗಳ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ ಎಂದು ಎಸ್ಪಿ ಸಾಹೇಬರಿಗೆ ಹಾಗೂ ಮಿಡಿಗೇಶಿ ಪೊಲೀಸ್ನವರಿಗೆ ನ್ಯಾಯ ಕೊಡಿಸಿ ಎಂದು ಮನವಿ ಮಾಡಿದ್ದಾರೆ. ಏನೂ ಇಲ್ಲ ಸರ್, ಬಂತು ಅವ್ನು ಅಲ್ಲಿ ನಿಂತ್ಕೊಂಡಿತ್ತು. ನಿಂತ್ಕೊಂಡು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಿದ್ವಿ. ವಿಡಿಯೋ ತಕೊಂಡ್ಮ್ಯಾಕೆ ಏನಪ್ಪ ವಿಡಿಯೋ ತಗೊಂಡಿದ್ದೆ ಅಂದರೆ ಹಂಗಂತ ಮಾತಾಡಿ ತಿರ್ಗಂದ ಇಲ್ಲಿ ಸಪ್ಪೆಗೆ ಅಯ್ಯಪ್ಪ ಬಚ್ಚಿಕೊಂಡು ತಿರ್ಗಿ ಅಯ್ಯಪ್ಪನಿಗೆ ಹಂಗಾಗಿನ ತಕ್ಷಣ ಓಡ್ ಬಂದವನೇ ಶಿವಣ್ಣ ಅಂತ. ಅವನು ಬಂದು ನಮ್ಮನ್ನು ಜಗಳ ಮಾಡಿ ಏನೇನೋ ಬೈದವನೆ, ಕೆಟ್ಟ ಮಾತೆಲ್ಲ ಬೈದು ಅಂತ ಬೈದವನೆ. ಅದು ಬಿಟ್ಟ ಮ್ಯಾಕೆ ಆಮೇಲೆ ಹಿಂಗೆ ತೊಡೆ ತೊಡ್ತಾವನ ಅವನು. ತೊಡೆ ತೊಟ್ಟು ನಾನು ನೋಡ್ಕೊಂತೀನಿ, ಅದು ಹೆಂಗೆ ನೀವು ಕೆಲಸ ಮಾಡಿಸ್ತೀರೋ ಮಾಡ್ಲಿ, ನಾನು ನೋಡ್ಕೊಂತೀನಿ. ಅವನು ಶಿವಣ್ಣನ ಇವನು ದಾಳಪ್ಪ. ಹಂಗಾದ್ಮೇಲೆ ತಿರ್ಗಿ ಪಂಚಾಯತಿ ಹೋದ್ರೆ ಪಂಚಾಯತಿದಾಗ ಅವರು ಪೇಮೆಂಟ್ ತಗೊಂಡವ್ದು ಅದು ಹಂಗೆ ತಗೊಂಡ್ಲಿ, ನಾನು ಈ ಮೀಸೆ ಬೋಳ್ಸ್ಕೊಂತೀನಿ ಅಂತ ಸವಾಲ್ ಮಾಡ್ತಾವನೆ. ಅವ್ನು ದಾಳ ಅಂತ ಅವನ ಹೆಸರು. ಅವನು ಹೆಣ್ಮಕ್ಳು ದುಡಿಯೋದು, ಹೆಣ್ಮಕ್ಳಿಗೆ ಖಾತೆಗಳಿಗೆ ಜಮಾ ಆಗೋದು, ಗುತ್ತಿಗೆದಾರರ ಅವಳಿ ತಪ್ಪಿಸಿದೀವಿ. ಈಗ ಅದಕ್ಕೆ ಗುತ್ತಿಗೆದಾರರು ತೊಂದರೆ ಕೊಡ್ತಾ ಇದ್ದಾರೆ. ಬಂದು ಗುತ್ತಿಗೆದಾರಗಳು ಹಾಗಾಗಿ ಇವರೆಲ್ಲ ಈ ತರ ಸೇರ್ಕೊಂಡು ಸಮಸ್ಯೆ ಮಾಡಿದ್ದಾರೆ, ನಮ್ಗೆ ಹಣ ಇಲ್ವಲ್ಲ ಅನ್ನೋ ಅಸೂಯೆಯ ಭಾವನೆ ಹೊಂದ್ಕೊಂಡು ನೆನ್ನೆ ನಮ್ಮ ಮೇಲೆ ಏಕಾಏಕಿ ದಾಳಿ ಮಾಡಕ್ ಪ್ರಯತ್ನ ಪಟ್ಟು ದಾಳಿ ಮಾಡಿ ಎದುರಿಸ್ತಾ ಇದ್ದಾರೆ. ಕೆಲಸ ಮಾಡಬಾರ್ದು ಯಾರು ಅಂತೇಳಿ ಇದನ್ನ ದಾರಿ ತಪ್ಪಿಸೋ ಕೆಲಸ ಮಾತ್ರ ಗುತ್ತಿಗೆದಾರಗಳಿಂದ ನಡೀತಾ ಇದೆ. ನಮ್ಮ ಹೆಸರು ನರಸಿಂಹಮೂರ್ತಿ ಜೇಸಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ GPS ಮಾಡ್ತಾ ಇದ್ವಿ. ದಾಳಪ್ಪಣ್ಣವರು ಇನ್ನೊಬ್ಬ ಶಿವಕುಮಾರ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಏಕಾಏಕಿ ನಮ್ಮ ಮೇಲೆ ದಾಳಿ, ನೀನು ಯಾರು GPS ಮಾಡಿದೆ ಅಂತ ಹೇಳ್ಬಿಟ್ಟು ಏಕಾಏಕಿ ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ. ನಮಗೆಲ್ಲ ಕಿವಿ ಎಲ್ಲ ಗಾಯ ಆಗೈತೆ. ನೆಕ್ಸ್ಟ್ ಹೆಣ್ಮಕ್ಳನ್ನೆಲ್ಲ ಹೆಂಗೆ ಬೈದ್ಬಿಟ್ಟವ್ರು ಸರ್. ಏನಕ್ಕೆ ಬೈದಿರೋದು? ಇಲ್ಲಿ ಕೆಲಸ ಮಾಡ್ಕೊಡ್ದೆ ನಾವು ಉದ್ದೇಶಕ್ಕೆ ಮಾಡಿದ್ದಾರೆ. ಏನಕ್ಕೆ ಮಾಡ್ಬಾರ್ದು ಅಂತ JCP ಅಲ್ಲಿ ಕೆಲಸ ಮಾಡ್ಬೇಕಿತ್ತು ಗುತ್ತಿಗೆದಾರರು, ಹಂಗಾಗಿ ನೀವು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಬಂದು ದಾಳಿ ಮಾಡಿಬಿಟ್ರು. ಮೊಬೈಲ್ ಸಮೇತ ಕಿತ್ತು ಬಿಸಿಬಿಟ್ಟು ಕಿವಿ ಎಲ್ಲ ಗಾಯ ಮಾಡಿದ್ದಾರೆ, ಎಲ್ಲ ರಕ್ತ ಬರಂಗೆಲ್ಲ ಹಲ್ಲೆ ಮಾಡಿದ್ದಾರೆ. ಸಂಬಂಧ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ, ಆದ್ರೂ ಪೊಲೀಸರು ನಮ್ಮ ಮೇಲೆ ಏನು ಅದ್ರ ಮೇಲೆ ಕ್ರಮ ತಗೊಂಡಿಲ್ಲ. ನಾಳೆ ಬರ್ತೀವಿ ನಾಡ್ದು ಬರ್ತೀವಿ ಹೋಗ್ರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ರೂ ಕೇಳಿ ಕಳಿಸ್ತಾ ಇದ್ದಾರೆ. ಕಾರ್ಮಿಕರ ಮೇಲೆ ಏನಾದ್ರು ದೈಹಿಕವಾಗಿ ಹಲ್ಲೆ ನಡೆಸಿದ್ರ ಸರ್? ನಮ್ಮ ಮೇಲೆ ಹಿಂಗೆ ಹೆಣ್ಮಕ್ಳ ಮೇಲೆ ಎಲ್ಲ ಹಲ್ಲೆ ಮಾಡಕ್ ಬಂದಿದ್ದಾರೆ. ಎಲ್ಲ ಅವಕ್ಷೇಪದಿಂದ ನಡೆಸಿದ್ದಾನೆ. ಹೆಣ್ಮಕ್ಳನ್ನೆಲ್ಲ ಬೈದವ್ ಸರ್, ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟು ನಾವು. ಬ್ಲೂ ಮೂನ್ ಯುನಿಸೆಕ್ಸ್ ಸಲೂನ್ ಮೇಕಪ್ ಸ್ಟುಡಿಯೋ ಮತ್ತು ಅಕಾಡೆಮಿ ಸ್ವಉದ್ಯೋಗ ಮತ್ತು ಸ್ವಾವಲಂಬನೆಯ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳಿಗೆ ಮತ್ತು ಗೃಹಿಣಿಯರಿಗೆ ಸುವರ್ಣಾವಕಾಶ. 35 ದಿನಗಳ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ಗಳು, ನುರಿತ ವೃತ್ತಿಪರ ತರಬೇತುದಾರರಿಂದ ತರಬೇತಿ ಆರಂಭವಾಗಿದೆ. HD ಮೇಕಪ್, ವಾಟರ್ ಪ್ರೂಫ್ ಮೇಕಪ್, ನೈಲ್ ಆರ್ಟ್, 15 ತರಹದ ಮೇಕಪ್ಗಳು, 15 ತರಹದ ಹೇರ್ ಸ್ಟೈಲ್, 15ಕ್ಕೂ ಹೆಚ್ಚು ಸ್ಯಾರಿ ಡ್ರೈಪಿಂಗ್ಗಳು ಸೇರಿದಂತೆ ಹಲವು ರೀತಿಯ ತರಬೇತಿಗಳು ಡಿಸೆಂಬರ್ 1ರಿಂದ ಆರಂಭವಾಗುತ್ತಿವೆ. 25,000 ರೂಪಾಯಿಗಳಿಗೆ 35 ದಿನಗಳ ಕಾಲ ವಿಶೇಷ ತರಬೇತಿ ಲಭ್ಯವಿದ್ದು ಕೆಲವೇ ಸೀಟುಗಳು ಮಾತ್ರ ಬಾಕಿ ಇವೆ. ಸ್ಥಳ ಕೋರ್ಟ್ ಹತ್ತಿರ ಮಿತ್ರ ಟವರ್, MG ರಸ್ತೆ, ಗುಬ್ಬಿ.